ನಮಸ್ಕಾರ. ಇದನ್ನ ನೋಡಿ. ಇದಕ್ಕೆ ಹಾಲ್ ಮಾರ್ಕ್ಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಒಂದು ದಾರಿ ತಪ್ಪಿದಂತಹ ಜೀವಕೋಶ ದೇಹದ ದೇಹವನ್ನ ಕಾಪಾಡಲಿಕ್ಕೆ ಇರುವಂತಹ ಹಲವಾರು ಮೆಕ್ಯಾನಿಸಮ್ಸ್ ಅನ್ನ ಅವುಗಳನ್ನ ತಾನು ದಾರಿ ತಪ್ಪಿಸಿ ತನ್ನದೇ ಸಾಮ್ರಾಜ್ಯವನ್ನ ಸ್ಥಾಪಿಸಿಕೊಂಡು ಅದಕ್ಕೆ ನಾವು ಕ್ಯಾನ್ಸರ್ ಅಂತ ಕರೆದು ಅದು ಮನುಷ್ಯನ ಸಾವಿಗೆ ಕಾರಣ ಆಗುವವರೆಗೆ ಹೇಗೆ ಅದು ಬೆಳೆಯುತ್ತೆ, ಹೇಗೆ ಅದರ ಹತ್ರ ಉಳಿಲಿಕ್ಕೆ ಸಾಧ್ಯ ಆಗತ್ತೆ, ಅದು ಏನೇನು ವಿಚಿತ್ರವಾದ ಕೆಲಸಗಳನ್ನು ಮಾಡುತ್ತೆ ಅಂತ ಹೇಳುವಂತ ಒಂದು ವಿಷಯ. ಇದನ್ನು ಹೀಗೆ ಓದ್ತಾ ಇರುವಾಗ ನನಗೆ ಅನಿಸ್ತು, ಆಯುರ್ವೇದದಲ್ಲಿ ಇದನ್ನ ಅಳವಡಿಸಿಕೊಂಡು ಹೇಗೆ ನಾವು ಒಂದೊಂದು ಹಂತದಲ್ಲೂ ಒಂದೊಂದು ವಿಷಯಕ್ಕೂ ಹೇಗೆ ನಾವು ಇದಕ್ಕೆ ಸರಿ ಮಾಡುವ ಹಾಗೆ ಔಷಧಗಳನ್ನೋ, ಚಿಕಿತ್ಸೆಯನ್ನೋ ಅಥವಾ ದಿನಚರ್ಯವನ್ನೋ ಮಾಡ್ಕೊಳ್ಬಹುದು ಅಂತ. ಈಗ ಆಯುರ್ವೇದದಲ್ಲಿ ನಾವು ಬಹಳಷ್ಟು ಬಾರಿ ಈ ತರ ಇದನ್ನು ಉಪಯೋಗಿಸ್ತೇವೆ. ಹೀಗೆ ಒಂದು ವಿಚಾರವನ್ನ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ ಅಂತಾದ್ರೆ, ಅದಕ್ಕೆ ನಾವು ಅದನ್ನ ಹೇಗೆ ಆಯುರ್ವೇದೀಕರಣ ಮಾಡ್ಕೊಂಡು ಅಂದ್ರೆ ಆಯುರ್ವೇದದ ಏನು ಸಿದ್ಧಾಂತ ಇದೆಯಲ್ಲ, ಅದಕ್ಕೆ ಇದನ್ನ ಸೇರಿಸಿಕೊಂಡು ಅಥವಾ ಆಯುರ್ವೇದ ಸಿದ್ಧಾಂತದ ಮೂಲಕ ಅದನ್ನ ನೋಡಿ ಅದ್ರ ಪ್ರಕಾರ ಚಿಕಿತ್ಸೆಯನ್ನು ಕೊಡಬೇಕು. ಈಗ ಈ ಒಂದು ಸಮಸ್ಯೆ ಅಂತಲ್ಲ, ಯಾವುದೇ ಕಾಯಿಲೆಯಿಂದ ಪೇಷಂಟ್ ಬಂದರೂ ಕೂಡ ನಾವು ನಿಮ್ಮ ಹತ್ರ ಮಾತಾಡುವಾಗ ನಾವು ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ಕೂಡ ನಮ್ಮ ತಲೆಯ ಒಳಗಡೆ ಅದನ್ನ ಆಯುರ್ವೇದದ ರೀತಿಯಲ್ಲೇ ನಾವು ಯೋಚನೆ ಮಾಡ್ತೇವೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವಾತವೋ, ಪಿತ್ತವೋ, ಕಫವೋ ಹೀಗೆ ಯೋಚನೆ ಮಾಡಿಯೇ ಔಷಧವನ್ನ ಕೊಡ್ತೇವೆ. ಹಾಗಾಗಿ ಪ್ರತಿಯೊಂದು ವಿಷಯಕ್ಕೂ ಆಯುರ್ವೇದದ ಹಲವಾರು ವಿಚಾರಗಳನ್ನು ನಾವು ಅಪ್ಲೈ ಮಾಡಿಕೊಂಡು ಚಿಕಿತ್ಸೆಯನ್ನು ಕೊಡೋದಾಗಿರುತ್ತೆ. ಇಲ್ಲಿ ಕೂಡ ಒಂದೊಂದು ಹಂತದಲ್ಲೂ ನಾವೇನೇನು ಮಾಡಬಹುದು ಅನ್ನೋದನ್ನ ನೋಡೋಣ. ಆಯುರ್ವೇದದಲ್ಲಿ ಹೇಳಿರೋದೆಲ್ಲವನ್ನ ನಾನು ಇಲ್ಲಿ ಹೇಳಲಿಕ್ಕೆ ಆಗಲ್ಲ. ಸಾಮಾನ್ಯವಾಗಿ ನೀವೆಲ್ಲ ಮಾಡುವಂಥದ್ದನ್ನು ಮಾತ್ರ ನಾನು ಇವತ್ತು ಹೇಳ್ತಾ ಇದ್ದೇನೆ. ನೋಡಿ, ಮೊದಲನೇದು ಸಸ್ಟೈನಿಂಗ್ ಪ್ರೊಲಿಫರೇಟಿವ್ ಸಿಗ್ನಲಿಂಗ್. ಅಂದ್ರೆ ಇಲ್ಲಿ ಏನ್ ಮಾಡುತ್ತೆ, ಆ ಒಂದು ಹಾಳಾದಂತಹ ತಲೆಕೆಟ್ಟ ಜೀವಕೋಶ ಏನ್ ಮಾಡುತ್ತೆ ಅಂತಂದ್ರೆ, ತಾನು ಬೆಳಿಲಿಕ್ಕೆ ಅಥವಾ ತಾನೇನು ಕೆಲಸಗಳನ್ನ ಮಾಡಬೇಕು, ತಾನು ವೃದ್ಧಿ ಆಗೋದಾಗ್ಲಿ ಅಥವಾ ತಾನು ಡಿವೈಡ್ ಆಗೋದಾಗ್ಲಿ, ಇದೆಲ್ಲದಕ್ಕೂ ಹೊರಗಡೆಯಿಂದ ಸಿಗ್ನಲಿಂಗ್ ಬರಬೇಕು. ಯಾವುದೇ ಇಡೀ ದೇಹದಲ್ಲಿ ಯಾವ ಜೀವಕೋಶ ಆದ್ರೂ ಅಷ್ಟೇ, ಆ ಸಿಗ್ನಲ್ ಬರದೊರ್ತು ತನ್ನ ಕೆಲಸವನ್ನ ಮಾಡೋದಿಲ್ಲ. ಸೊ ಒಂದು ಒಳ್ಳೆ ಶಿಸ್ತುಬದ್ಧ ನಾಗರಿಕನ ತರ ಅವು ಆ ಜೀವಕೋಶಗಳೆಲ್ಲ ಒಂದಕ್ಕೊಂದು ಹೊಂದಿಕೊಂಡು ಒಬ್ಬ ಹೆಲ್ದಿ ಮನುಷ್ಯನಲ್ಲಿ ತುಂಬಾ ಚೆನ್ನಾಗಿ ಸಾಮರಸ್ಯದಲ್ಲಿ ಬದುಕ್ತವೆ. ಆದ್ರೆ ಇಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ಈ ಜೀವಕೋಶಕ್ಕೆ ತಲೆ ಕೆಡುತ್ತೆ, ನೀನ್ ಹೇಳೋನು ಕೇಳೋನು ನೀನ್ ಯಾರು ಅಂತ ತಾನು ಏನು ಎಕ್ಸಲೇಟರ್ ತಾನೇ ಒತ್ಕೊಳ್ಳುತ್ತೆ, ಬೇರೆ ಯಾರು ಒತ್ತೋದು ಬೇಡ. ಕಾರ್ ತಾನೇ ಎಕ್ಸಲೇಟರ್ ಒತ್ಕೊಂಡ್ರೆ ಹೇಗಿರುತ್ತೆ, ಹಾಗೆ ತಾನೇ ಎಕ್ಸಲೇಟರ್ ಒತ್ಕೊಂಡು ಮನಸ್ಸಿಗೆ ಬಂದ ಹಾಗೆ ಡಿವೈಡ್ ಆಗ್ಲಿಕ್ಕೆ. ಅಥವಾ ಈಗ ಕ್ಯಾನ್ಸರ್ ಅಂದ್ರೆ ಏನು, ಅನ್ಕಂಟ್ರೋಲ್ಡ್ ಮಲ್ಟಿಪ್ಲಿಕೇಶನ್, ಆ ಜೀವಕೋಶದ ಅನ್ಕಂಟ್ರೋಲ್ಡ್ ಮಲ್ಟಿಪ್ಲಿಕೇಶನ್ ಮತ್ತೆ ನಮ್ಮ ದೇಹದ ಯಾವುದೇ ಕಂಟ್ರೋಲ್ ಇಲ್ದಿರೋ ತರ ಅದ್ರ ಕೆಲಸವೂ ಕೂಡ ಹಾಗೆ ಇರುತ್ತೆ. ಉದಾಹರಣೆಗೆ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಆ ಜೀವಕೋಶಗಳು ಹೇಗೆ ಅಂತಂದ್ರೆ, ಕ್ಯಾನ್ಸರ್ ಇರುವಂತ ಜೀವಕೋಶಗಳು ಹೇಗೆ ಅಂತಂದ್ರೆ, ಅವು ಈ ಜೀವಕೋಶ ತರನೇ ಬದುಕ್ತವೆ. ಆದ್ರೆ ಅವು ಈ ಒಂದು ಶ್ವಾಸಕೋಶದ ಜೀವಕೋಶಗಳು ಹೇಗೆ ಕೆಲಸ ಮಾಡಬೇಕೋ ಆ ಕೆಲಸವನ್ನ ಮಾಡ್ಲಿಕ್ಕೆ ಅವು ಗೊತ್ತೇ ಇರೋದಿಲ್ಲ. ಒಟ್ಟು ಹೆಚ್ಚಾಗ್ತಾ ಹೋಗೋದು, ಕೆಲಸವನ್ನು ಮಾತ್ರ ಮಾಡೋದಿಲ್ಲ. ಹಾಗೆ ಇಲ್ಲಿ ಈ ತರ ತಲೆ ಕೆಟ್ಟಿರೋ ಜೀವಕೋಶ ಹೀಗೆಲ್ಲ ಅಂದ್ರೆ ಆಕ್ಸಿಲೇಟರ್ ಕೊಟ್ಕೊಂಡು ಮನ್ಸಿಗೆ ಬಂದಂಗೆ ಇರೋದಕ್ಕೆ ನಾವು ಈ ಹಂತದಲ್ಲಿ ಇದಕ್ಕೆ ಹೇಳ್ತೇವೆ. ಸೊ ಈ ತಲೆ ಕೆಡೋದನ್ನ ತಪ್ಪಿಸ್ಲಿಕ್ಕೆ ಅಶ್ವಗಂಧ, ಒಂದೆಲಗ ಇಂಥವು ಹೆಲ್ಪ್ ಆಗ್ತವೆ ಅಂತ. ಯಾಕೆಂದ್ರೆ ಆ ಸಿಗ್ನಲಿಂಗ್ ಬ್ಯಾಲೆನ್ಸ್ ಅನ್ನ ಕಾಪಾಡಲಿಕ್ಕೆ ಅಶ್ವಗಂಧ ಅಂತವು ಹೆಲ್ಪ್ ಮಾಡ್ತವೆ. ಹಾಗಾಗಿ ಆವಾಗ ನಾವು ಇದನ್ನ ಸೇವನೆ ಮಾಡಬಹುದು. ನಾನು ಹಲವಾರು ಬಾರಿ ಹೇಳ್ತೀನಲ್ಲ, ದಿನಕ್ಕೊಂದು 5-6 ಒಂದೆಲಗವನ್ನು ಸೇವನೆ ಮಾಡಬಹುದು ಅಂತ. ಅದು ನಮ್ಮ ಮೆದುಳನ್ನೊಂದೇ ಅಲ್ಲ, ಜೀವಕೋಶಗಳ ತಲೆಯನ್ನು ಕೂಡ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಇದು ನೋಡಿ, ಎರಡನೇದು ಎವೇಡಿಂಗ್ ಗ್ರೋತ್ ಸಪ್ರೆಸರ್ಸ್. ಅಂದ್ರೆ ಇದು ಅತಿಯಾಗಿ ಈ ತರ ಗ್ರೋತ್ ಆಗ್ತಿದೆ ಅಂತ ಕಂಡ ತಕ್ಷಣ ಅದನ್ನು ಸಪ್ರೆಸ್ ಮಾಡ್ಲಿಕ್ಕೆ, ಅಂದ್ರೆ ಎಕ್ಸಲೇಟರ್ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಅಂತ ಹೇಳಿದಾಗ ಬ್ರೇಕ್ ಹಾಕ್ಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಇದೆ. ಆದ್ರೆ ಅದನ್ನು ಕೂಡ ಇದು ಏನು, ನೀನ್ ನನ್ನ ಸುದ್ದಿ ಬರಬೇಡ ಅಂತ ಅದನ್ನ ಹೊರಗಡೆ ತಳ್ಳಿ ಹಾಕತ್ತೆ ಅಥವಾ ಅದಕ್ಕೆ ರೆಸ್ಪಾಂಡೇ ಮಾಡಲ್ಲ. ಹಾಗಾಗಿ ಇದು ಮನಸ್ಸಿಗೆ ಬಂದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಯೋಚನೆ ಮಾಡಿ, ಬ್ರೇಕ್ ಕೆಲಸ ಮಾಡಲ್ಲ, ಎಕ್ಸಲೇಟರ್ ಒತ್ಕೊಂಡೇ ಇದೆ, ಹಾಗಾಗುತ್ತೆ. ಹಾಗೆ ಆ ತರ ಮಲ್ಟಿಪ್ಲೈ ಆಗುವಾಗ ಅದನ್ನ ತಪ್ಪಿಸ್ಲಿಕ್ಕೆ ಸತ್ವಗುಣ ಬೇಕು ನಮ್ಮ ದೇಹಕ್ಕೆ, ನಮ್ಮ ಜೀವಕೋಶಕ್ಕೆ ಅಲ್ವಾ. ಆ ಸತ್ವಗುಣ ಪ್ರಧಾನವಾಗಿರುವಾಗ ಅದು ನಿಧಾನವಾಗಿ ಕಾಮ್ ಆಗಿ ಇರುತ್ತೆ. ಈ ತರ ರಾಜಸಿಕ ಗುಣ ಸಿಕ್ಕಾಪಟ್ಟೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಪಂಚಗವ್ಯವನ್ನ ಹಾಗಾಗಿ ಅಷ್ಟೊಂದು ವಿಧಗಳಲ್ಲಿ ಅದನ್ನು ಬಳಕೆ ಮಾಡ್ತಿದ್ರು. ಪಂಚಗವ್ಯ ಅಂದ್ರೆ ಆಕಳಿನ ಮೂತ್ರ, ಗೋಮಯ, ಹಾಲು, ತುಪ್ಪ ಮತ್ತೆ ಮೊಸರು, ಈ ಪಂಚಗವ್ಯಗಳನ್ನ ಸೇರಿಸ್ಕೊಂಡು ಸೇವನೆ ಮಾಡ್ತಿದ್ರು. ಆದ್ರೆ ಈಗ ಸುಲಭವಾಗಿ ಪಂಚಗವ್ಯ ಘೃತ ಸಿಗತ್ತೆ ಮಾರ್ಕೆಟ್ ಅಲ್ಲಿ. ಅದನ್ನ ನಾವು ಒಂದ್ ದಿನಕ್ಕೊಂದು 4-5 ಹನಿ ಬೇಡ, ಒಂದು 2-3 ಹನಿಯನ್ನ ಸ್ವಲ್ಪ ಬಿಸಿ ಹಾಲಿಗೆ ಹೀಗೆ ಹಾಕೊಂಡು ಕುಡಿದ್ರೆ, ಬಿಸಿನೀರಿಗೆ ಹಾಕೊಂಡು ಕೂಡ ಕುಡಿಬಹುದು. ಆ ತರ ಮಾಡಿದ್ರೆ ಕೂಡ ತುಂಬಾ ಅನುಕೂಲ ಆಗತ್ತೆ. ಅಥವಾ ಬ್ರಾಹ್ಮಿಯನ್ನ, ಜಲಬ್ರಾಹ್ಮಿ ಅಂತ ಇರುತ್ತಲ್ಲ, ಆ ಬ್ರಾಹ್ಮಿಯನ್ನ ಕೂಡ ಸೇವನೆ ಮಾಡಿದ್ರೆ ಸಾತ್ವಿಕ ಗುಣ ಚೆನ್ನಾಗಿರುತ್ತೆ. ಮೇದ್ಯ ರಸಾಯನಗಳು ಅಂತ ನಾವು ಹೇಳ್ತೀವಲ್ಲ, ಅವುಗಳನ್ನು ಸೇವನೆ ಮಾಡಬಹುದು. ಒಂದೊಂದ್ ದಿನ ಒಂದೊಂದ್ ತರ, ಒಂದಿನ ಸ್ವಲ್ಪ ಶಂಖಪುಷ್ಪಿಯನ್ನು ತೆಗೆದುಕೊಂಡೆ, ಅಥವಾ ಇನ್ನೊಂದ್ ದಿನ ಒಂದ್ ಸ್ವಲ್ಪ ಬಜೆಯ ಬೇರನ್ನು ತೆಗೆದುಕೊಂಡು ಸೇವನೆ ಮಾಡಿದೆ. ಈ ರೀತಿ ನಾವು ಈ ಮೇದ್ಯ ರಸಾಯನಗಳನ್ನು ಸೇವನೆ ಮಾಡಿದ್ರೆ ಈ ಜೀವಕೋಶಗಳ ತಲೆ ಕೆಡೋದು ತಪ್ಪತ್ತೆ ಅಂತ. ಮೂರನೇದು ನಾನ್ ಮ್ಯೂಟೇಷನಲ್ ಎಪಿಜೆನೆಟಿಕ್ ರೀಪ್ರೋಗ್ರಾಮಿಂಗ್.
ಅಂದ್ರೆ ಇಲ್ಲಿ ಹೇಗೆ ಅಂತಂದ್ರೆ ಸುತ್ತಮುತ್ತಲಿನ ವಾತಾವರಣಕ್ಕೆ ತಕ್ಕ ಹಾಗೆ ತನ್ನನ್ನು ತಾನು ಬದಲಾಯಿಸ್ಕೊಳ್ಳೋದು. ಗೋಸುಂಬೆ ತರ ಅಂತ ಇಟ್ಕೊಳ್ಳಿ. ಅಂದ್ರೆ ನಮ್ಮ ಉಳಿದ ಇವುಗಳಿಗೆ ಗೊತ್ತಾಗಬಾರ್ದು. ಇವನು ಬೇರೆಯವನು, ಇವನು ಸರಿ ಇಲ್ಲ, ಇವನು ತಲೆ ಕೆಟ್ಟಿದೆ ಅಂತ ಗೊತ್ತಾಗಬಾರದು ಅನ್ನೋ ತರ ಅವ್ರ ತರ ಮಿಮಿಕ್ ಮಾಡ್ಲಿಕ್ಕೆ ಹೋಗುತ್ತೆ. ಅಂದ್ರೆ ಒಂದ್ ರೀತಿಯಲ್ಲಿ ಇದು ಆ ಒಂದು ಜೀವಕೋಶದಲ್ಲಿರುವಂತಹ ದೋಷ ಅಂತ. ಅಂದ್ರೆ ಇದು ಆ ರಿದಮ್ ಅನ್ನ ಕಾಪಾಡ್ಕೊಳ್ತೇನೆ, ಮನಸ್ಸಿಗೆ ಬಂದ ಹಾಗೆ ತನ್ನನ್ನು ತಾನು ಬದಲಾವಣೆ ಮಾಡ್ಕೊಳ್ತಾ ಹೋಗುತ್ತೆ ಅಂತ. ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದು ಅಂತಂದ್ರೆ ಸರ್ಕ್ಯಾಡಿಯನ್ ರಿದಮ್ ಅನ್ನ ಕಾಪಾಡ್ಕೊಳ್ಳೋದು. ಅಂದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದು, ಅಥವಾ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಒಂದ್ ಸ್ವಲ್ಪ ಹೊತ್ತು ಮೊದಲಾದ್ರೂ ಏಳೋದು. ಸೂರ್ಯಾಸ್ತ ಆದ ನಂತರ ನಿಧಾನವಾಗಿ ನಮ್ಮ ಚಟುವಟಿಕೆಯನ್ನ ಕಡಿಮೆ ಮಾಡಿಕೊಂಡು ರಾತ್ರಿ ಬೇಗ ನಿದ್ದೆ ಮಾಡೋದು, ಸರಿಯಾದ ಸಮಯಕ್ಕೆ ಊಟ ಮಾಡೋದು, ದಿನಚರ್ಯದಲ್ಲಿ ಆಯುರ್ವೇದದಲ್ಲಿ ಏನೇನು ಹೇಳಿದಾರೋ ಅದನ್ನೆಲ್ಲವನ್ನ ಫಾಲೋ ಮಾಡೋದು. ನಿಮ್ಗೆ ಅದನ್ನ ನೀವು ನೋಡಿಲ್ಲ ನಾನು ಹೇಳಿತ್ತಂತಂದ್ರೆ, ಆಯುರ್ವೇದ ತೋರಿದ ದಾರಿಯಲ್ಲಿ ನಾನು ಪ್ರತಿಯೊಂದನ್ನು ಎಕ್ಸ್‌ಪ್ಲೇನ್ ಮಾಡಿದ್ದೇನೆ. ಬೆಳಿಗ್ಗೆ ಬೇಗ ಏಳೋದ್ರಿಂದ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವ ಸಮಯ, ರಾತ್ರಿ ಮಲಗುವವರೆಗಿನ ಎಲ್ಲ ವಿಷಯಗಳನ್ನ ಎಕ್ಸ್‌ಪ್ಲೇನ್ ಮಾಡಿದ್ದೇನೆ. ನೀವು ಅದನ್ನು ನೋಡ್ಕೊಳ್ಬಹುದು. ಒಟ್ನಲ್ಲಿ ಈ ತರ ಒಂದು ರಿದಮ್ಮೆಟಿಕ್ ಆಗಿ ನಾವು ಬದುಕಿದರೆ, ಅಂದ್ರೆ ಈ ಪ್ರಕೃತಿಯ ಜೊತೆಗೆ ಸಮತೋಲನದಲ್ಲಿ ಬದುಕಿದರೆ, ಆಗ ಖಂಡಿತ ಈ ತರ ಸಮಸ್ಯೆಗಳಾಗುವ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. 4ನೇದು ಅವಾಯ್ಡಿಂಗ್ ಇಮ್ಯೂನ್ ಡಿಸ್ಟ್ರಕ್ಷನ್. ಪ್ರತಿದಿನ ನಮ್ಮಲ್ಲಿ ಇಂಥ ಜೀವಕೋಶಗಳು ಹುಟ್ಟುತ್ತವೆ. ಆದ್ರೆ ನಮ್ಮ ಇಮ್ಯುನಿಟಿ ಅಂತಹ ಜೀವಕೋಶಗಳನ್ನ ಮುಗಿಸಾಕ್ಬಿಡುತ್ತೆ. ಯಾಕೆ ಅಂತಂದ್ರೆ ಇವನ್ ತಲೆಗೆ ಸರಿ ಇಲ್ಲ ಅಂತ ಈ ಏನು ಕಂಡಲ್ಲಿ ಗುಂಡು ಅಂತ ಹೇಳ್ತಾರಲ್ಲ, ಆ ತರ ನಮ್ಮ ಇಮ್ಯುನಿಟಿ ಮುಗಿಸಾಕತ್ತೆ. ಆದ್ರೆ ಇಲ್ಲಿ ಹೇಗೆ ಅಂತಂದ್ರೆ ಈ ಇಮ್ಯುನಿಟಿಗೆ ಗೊತ್ತಾಗದಿರೋ ಹಾಗೆ ಇದು ತನ್ನನ್ನು ತಾನು ತಲೆಮರೆಸ್ಕೊಳ್ಳುತ್ತೆ. ಅಂದ್ರೆ ನಮ್ಮ ಇಮ್ಯುನಿಟಿ ಅಷ್ಟು ಚುರುಕಾಗಿರ್ಬೇಕು ಅಂತ. ಅದು ಈ ಪತ್ತೇದಾರರು ಅಥವಾ ಬೇಹುಗಾರರು ಅಂತ ಹೇಳ್ತಾರೆ, ಸ್ಪೈಸ್ ಅಂತ ಹೇಳ್ತೀವಲ್ಲ, ಆ ತರ ಸ್ಪೈಗಳ ತರ ಅದು ಹೋಗಿ ಹುಡುಕ್ಬೇಕಾಗತ್ತೆ. ಅದಕ್ಕೆ ನಮ್ಮಲ್ಲಿ ರೋಗನಿರೋಧಕ ಶಕ್ತಿಯನ್ನ ತುಂಬಾ ಚೆನ್ನಾಗಿಡ್ಲಿಕ್ಕೆ, ಅಥವಾ ಆಯುರ್ವೇದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಓಜೋ ಕ್ಷಯವನ್ನ ತಪ್ಪಿಸಿ ಓಜೋ ವೃದ್ಧಿಯನ್ನ ಮಾಡ್ಲಿಕ್ಕೆ, ಅಥವಾ ಈ ವ್ಯಾಧಿ ಕ್ಷಮತ್ವ ಚೆನ್ನಾಗಿರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಅಂದ್ರೆ ಅಮೃತ ಬಳ್ಳಿ. ಹಾಗಾಗಿ ನಾನು ಹೇಳುದು ವಾರದಲ್ಲಿ 1-2 ದಿನ ಆದ್ರೂ ನಾವು ಅಮೃತ ಬಳ್ಳಿಯನ್ನ ಬಳಕೆ ಮಾಡಬೇಕು ಅಂತ. ಸ್ವತಃ ನಾವು ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಬ್ರೇಕ್‌ಫಾಸ್ಟ್ ಜೊತೆಗೆ ಕಷಾಯವನ್ನ ಕುಡಿಯುವಾಗ ಅದಕ್ಕೊಂದು ಚಿಟಿಕೆಯಷ್ಟು ಮನೆಯಲ್ಲಿ ಎಲ್ಲರಿಗೂ ಸೇರಿ ಒಂದು 2-3 ಚಿಟಿಕೆಯಷ್ಟು ಅಮೃತ ಬಳ್ಳಿಯನ್ನ ಪುಡಿಯನ್ನ ಹಾಕಿ ಕಷಾಯವನ್ನು ತಯಾರು ಮಾಡ್ತೇವೆ, ಅದನ್ನು ಕುಡಿತೇವೆ. ಸೊ ಆ ತರ ಕುಡಿಯೋದ್ರಿಂದ ಈಗ ಅಮೃತ ಬಳ್ಳಿ ಉಷ್ಣ ಆಗುತ್ತೆ, ಎಷ್ಟೊಂದು 2-3 ಚಿಟಿಕೆಯಲ್ಲಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಮಸ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅನುಕೂಲ ಖಂಡಿತ ಆಗುತ್ತೆ. ನಿತ್ಯ ಇಂಥದನ್ನ ಸೇವನೆ ಮಾಡ್ತಾ ಹೋದ್ರೆ ಸಹಜವಾಗಿ ನಮ್ಗೆ ಅನುಕೂಲ ಆಗುತ್ತೆ. ಇದು ಆಗೋದಿಲ್ಲ ಅಂತ ಆದ್ರೆ, ಪ್ರತಿನಿತ್ಯ ತಗೊಂಡ್ರೆ ಉಷ್ಣ ಆಗುತ್ತೆ, ಈ ತರ ಏನಾದ್ರು ಸಮಸ್ಯೆ ಇದೆ ಅಂತ ಆದ್ರೆ, ವಾರದಲ್ಲಿ 2 ದಿನ ಅಮೃತ ಬಳ್ಳಿಯ ಸಣ್ಣ ಸಣ್ಣ ಚೂರುಗಳನ್ನ, ಜೊತೆಗೆ ಬೇಕಾದ್ರೆ ಒಂದು ಸಣ್ಣ ಚೂರು ಶುಂಠಿಯನ್ನ, ತುಂಬಾ ಬಾರಿ ಇದನ್ನು ಹೇಳಿದ್ದೇನೆ, ಹಾಕಿ 1-2 ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬಚ್ಕೊಂಡು ಅದನ್ನ ಕುಡಿಬಹುದು. ಈ ತರ ಮಾಡಿದ್ರು ನಮಗೆ ಖಂಡಿತ ಅನುಕೂಲ ಆಗತ್ತೆ. ಹಲವಾರು ಅಪಾದನೆಗಳು ಅಮೃತ ಬಳ್ಳಿ ಮೇಲೆ ಮಾಡಿದ್ದನ್ನ ನಾ ಕೇಳಿದ್ದೇನೆ. ಅಮೃತ ಬಳ್ಳಿಯನ್ನ ತಗೊಂಡ್ರೆ ಲಿವರ್ ಸಮಸ್ಯೆ ಆಗತ್ತೆ ಅಂತೆಲ್ಲ. ಖಂಡಿತ ಹಾಗೇನೂ ಇಲ್ಲ, ಬರೀ ಸುಳ್ಳು. ಅಮೃತ ಬಳ್ಳಿಯಿಂದ ಲಿವರ್‌ಗೆ ತುಂಬಾ ಅನುಕೂಲ ಆಗತ್ತೆ. ಆದ್ರೆ ಅಮೃತ ಬಳ್ಳಿ ಅಂತ ಅಂದ್ಕೊಂಡು ಬೇರೆ ಇನ್ನೇನನ್ನೂ ನಾವು ತೆಗೆದುಕೊಂಡ್ರೆ, ಅಮೃತ ಬಳ್ಳಿ ತರ ಕಾಣುವಂತ ಹಲವಾರು ಬಳ್ಳಿಗಳು ಕೆಲವೊಮ್ಮೆ ಇರ್ತವೆ. ಅದಕ್ಕೆಲ್ಲ ಬೇರೆ ಬೇರೆ ಹೆಸರುಗಳು. ಉದಾಹರಣೆ ನಮ್ಮೂರಲ್ಲಿ ಒಂದು ಅಂತರಾಟಿಕೆ ಬಳ್ಳಿ ಅಂತ ಹೇಳ್ತಾರೆ. ಅದು ಅಮೃತ ಬಳ್ಳಿಯದೇ ಇನ್ನೊಂದು ಅಂದ್ರೆ ಆ ಫ್ಯಾಮಿಲಿಗೆ ಸೇರಿದಂತ ಇನ್ನೊಂದು ಯಾವುದೋ ಒಂದು ಇದು. ಅದಕ್ಕೆ ಟೀನೋಸ್ಪೋರಾ ಕ್ರಿಸ್ಪಾ ಅಂತ ಹೇಳ್ತಾರೆ ಆಧುನಿಕ ಏನು ನಾಮೆನ್ಕ್ಲೇಚರ್ ಅಲ್ಲಿ. ಅಂದ್ರೆ ಆ ತರ ಮಾಡಿದ್ರೆ ಸಮಸ್ಯೆ ಆಗ್ಬೋದು. ಬಿಟ್ರೆ ನಿಜವಾದ ಅಮೃತ ಬಳ್ಳಿ ತುಂಬಾ ತುಂಬಾ ಅನುಕೂಲಕರ. ಯಾವುದು ಆದ್ರೂ ಅತಿ ಆಗ್ಬಾರ್ದು. ವಾರದಲ್ಲಿ 2 ದಿನ ಖಂಡಿತ ಸೇವನೆ ಮಾಡ್ಬೋದು. 5ನೇದು ಎನೇಬಲಿಂಗ್ ರೆಪ್ಲಿಕೇಟಿವ್ ಇಮಾರ್ಟಾಲಿಟಿ. ಅಂದ್ರೆ ಪ್ರತಿಯೊಂದು ಜೀವಕೋಶಕ್ಕೂ ಹೇಗೆ ಅಂತಂದ್ರೆ, ಒಂದು ಹಂತದವರೆಗೆ ಅದು ಡಿವೈಡ್ ಆಗ್ತಾ ಹೋಗುತ್ತೆ. ಆಮೇಲೆ ತನ್ನ ಡಿವಿಷನ್ ಅನ್ನ ಸ್ಟಾಪ್ ಮಾಡುತ್ತೆ. ಹಾಗೆ ಸುಮ್ಮನೆ ಇರುತ್ತೆ. ತನಗೆ ವಯಸ್ಸಾಯ್ತು, ನಾನು ಇನ್ನು ಕೆಲಸ ಮಾಡಲ್ಲ ಅಂತ. ಡಿವಿಷನ್ ಅಂದ್ರೆ ಏನು? ಒಂದು ಜೀವಕೋಶ 2 ಆಯ್ತು, 2 ಇದ್ದು 4 ಆಯ್ತು, 4 ಇದ್ದು 8 ಆಯ್ತು, 8 ಇದ್ದು 16 ಆಯ್ತು, 16 ಇದ್ದು 32 ಆಯ್ತು. ಹೀಗೆ ಡಿವಿಷನ್ ಆಗ್ತಾ ಹೋಗ್ಬೇಕು. ಆದ್ರೆ ಹೀಗೆ ಆಗ್ತಾ ಆಗ್ತಾ ಹೋಗುವಾಗ ಒಂದ್ ಹಂತಕ್ಕೆ ಹೋದ ನಂತರ ಬಹಳಷ್ಟು ಜೀವಕೋಶಗಳು ಇನ್ನು ನನ್ನ ಹತ್ರ ಆಗೋದಿಲ್ಲ ಅಂತ ಸುಮ್ಮನಾಗ್ತವೆ. ಆದ್ರೆ ಇಲ್ಲಿ ಹಾಗಲ್ಲ. ಇದು ರೆಪ್ಲಿಕೇಶನ್ ಅಂದ್ರೆ ಅವು ಡಿವಿಷನ್ ಆಗ್ತಾನೆ 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 ಹೋಗ್ತವೆ. ಸಾವು ಅನ್ನೋದೇ ಇಲ್ಲ, ಅಥವಾ ಒಂದ್ಸಲ ಸುಮ್ಮನೆ ಕುತ್ಕೊಳ್ಳೋದು ಅನ್ನೋದು ಇಲ್ವೇ ಇಲ್ಲ. ಇದು ಕ್ಯಾನ್ಸರ್ ಸೆಲ್‌ನ ಸಮಸ್ಯೆ. ಸೊ ಇಲ್ಲಿ ಇದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ನನಗನ್ಸೋದು ನೆಲ್ಲಿಕಾಯಿ ಸಿಕ್ಕಾಪಟ್ಟೆ ಹೆಲ್ಪ್‌ಫುಲ್. ಯಾಕೆಂದ್ರೆ ಆಮಲಕಿ ವಯಸ್ಥಾಪನಾನಾಂ ಶ್ರೇಷ್ಠಂ ಅಂತ ಹೇಳ್ತಾರೆ. ಅಂದ್ರೆ ನೆಲ್ಲಿಕಾಯಿ ನಮ್ಮಲ್ಲಿ ಈ ಆಯಸ್ಸನ್ನ ಚೆನ್ನಾಗಿಡ್ಲಿಕ್ಕೆ, ಅಂದ್ರೆ ನಮ್ಮ ಮುಪ್ಪನ್ನು ದೂರ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್‌ಫುಲ್ ಅಂತ. ಆದ್ರೆ ಈ ವಿಷಯದಲ್ಲಿ ಅದೇ ಮುಪ್ಪನ್ನು ಸರಿಯಾಗಿ ನೋಡು, ನಿಮಗೆ ಮುಪ್ಪು ಬಂದಿದೆ ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೂ ಕೂಡ ಹೆಲ್ಪ್‌ಫುಲ್ ಅಂತ. ಅಂದ್ರೆ ಸರಿಯಾಗಿರುವಂತಹ ಜೀವಕೋಶಗಳಿಗೆ ಮುಪ್ಪನ್ನು ದೂರ ಮಾಡುವಂತದ್ದಾದ್ರೆ, ಹಾಳಾಗಿರುವಂತಹ ಇಂತಹ ಜೀವಕೋಶಗಳಿಗೆ ಮುಪ್ಪನ್ನು ನೆನಪಿಸುವಂತದ್ದು ಅಂತ. ಹಾಗಾಗಿ ನಾವು ನೆಲ್ಲಿಕಾಯಿಯನ್ನ ಆಯುರ್ವೇದ ಪ್ರಕಾರ ನಿತ್ಯ ಸೇವನೆ ಮಾಡಬಹುದು. ನಿತ್ಯ ಊಟ ಆದ್ಮೇಲೆ ಒಂದು ನೆಲ್ಲಿಕಾಯಿಯನ್ನು ಬಾಯಲ್ಲಿ ಹಾಕುವ ರೂಢಿಯನ್ನ ಇಟ್ಕೊಳ್ಬಹುದು. ನಾನು ಹಲವಾರು ಬಾರಿ ಇದನ್ನು ಹೇಳಿದ್ದೇನೆ. 6ನೇದು ಟ್ಯೂಮರ್ ಪ್ರಮೋಟಿಂಗ್ ಇನ್ಫ್ಲಮೇಷನ್. ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಏನು ಇನ್ಫ್ಲಮೇಷನ್ ಇರುತ್ತಲ್ಲ, ಆ ಇನ್ಫ್ಲಮೇಷನ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಟ್ಟಿಗೆ ಆಕ್ಚುಲಿ ಯಾವುದೇ ಯಾವುದೇ ಆ ತರದ ಕ್ಯಾನ್ಸರ್ ಸೆಲ್ಸ್ ಅಥವಾ ಏನೇ ಇದ್ರೂ ಕೂಡ ಅದನ್ನ ನಾಶ ಮಾಡ್ಲಿಕ್ಕೆ ಹೆಲ್ಪ್ಫುಲ್. ಆದ್ರೆ ತುಂಬಾ ದೀರ್ಘಕಾಲದಿಂದ ಇರುವಂತಹ ಇನ್ಫ್ಲಮೇಷನ್ ಟ್ಯೂಮರ್ ಪ್ರಮೋಟಿಂಗ್ ಆಗಿರುತ್ತೆ. ಅಂದ್ರೆ ಗಡ್ಡೆ ಬೆಳಿಲಿಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಅಂತ. ಸೊ ಇನ್ಫ್ಲಮೇಷನ್ ಅನ್ನ ಇದನ್ನ ಮಾಡ್ಲಿಕ್ಕೆ
ಹತ್ತಿಕ್ಲಿಕ್ಕೆ ಅಥವಾ ಇನ್ಫ್ಲಮೇಷನ್ ಸರಿ ಮಾಡಲಿಕ್ಕೆ ಅದನ್ನ ಆಂಟಿ ಇನ್ಫ್ಲಮೇಟರಿ ಆದ ಅದ್ಭುತ ದ್ರವ್ಯ ಅಂತಂದ್ರೆ ಅರಿಶಿನ. ಇದನ್ನ ಮಾಡರ್ನ್ ಸೈನ್ಸ್ ಕೂಡ ಒಪ್ಕೊಳ್ಳುತ್ತೆ. ಹಾಗಾಗಿ ಅರಿಶಿನವನ್ನ ನಾವು ನಿತ್ಯ ಒಂದು ಅರ್ಧ ಚಮಚಾರು ಸೇವನೆ ಮಾಡಬೇಕು. ಹಾಲು ಕುಡಿಯೋದಿದ್ರೆ ಹಾಲು ಕುಡಿಯುವಾಗ ಹಾಕೊಳ್ಬಹುದು. ಕಷಾಯ ಕುಡಿಯೋದಿದ್ರೆ ಕಷಾಯ ಪುಡಿ ತರ ಅರಿಶಿನವನ್ನು ಹಾಕೊಂಡು ತೆಗೆದುಕೊಳ್ಬಹುದು. ಅಡುಗೆಯಲ್ಲಿ ಸ್ವಲ್ಪ ಹೆಚ್ಚು ಬಳಕೆ ಮಾಡಬೇಕು. ನಾನು ಅರಿಶಿನವನ್ನ ಬಳಕೆ ಮಾಡ್ತೇನೆ ಅಂತ ಎಲ್ಲ ತಾಯಂದಿರು ಹೇಳ್ತಾರೆ. ಆದ್ರೆ ಇಡೀ ಮನೆಗೆ ಎಲ್ಲರಿಗೂ ಸೇರಿ ಒಂದ್ 2-3 ಚಿಟಿಕೆ ಹಾಕಿರ್ತಾರೆ. ಹಾಗೆ ಆಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ದಿನ ಒಂದು 1/4 ಚಮಚ ಬರೋ ತರ ಅರಿಶಿನ ಬಳಕೆ ಆದ್ರೆ ತುಂಬಾ ಒಳ್ಳೇದು. ಆದ್ರೆ ಅರಿಶಿನವನ್ನ ಬಳಕೆ ಮಾಡುವಾಗ ಒಂದ್ ನೆನಪಿರ್ಲಿ, ಶುದ್ಧವಾದ ಅರಿಶಿನ ಆಗಿರಬೇಕು. ಅಂಗಡಿಯಲ್ಲಿ ಸಿಗುವಂತ ಯಾವುದೋ ಕಲರ್ ದಯವಿಟ್ಟು ಉಪಯೋಗಿಸಬೇಡಿ. 7ನೇದು ಪಾಲಿಮಾರ್ಫಿಕ್ ಮೈಕ್ರೋಬಯಾಮ್ಸ್. ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಈ ಉಳಿದ ಜೀವಿಗಳಿದೆಯಲ್ಲ, ಬ್ಯಾಕ್ಟೀರಿಯಾ, ಫಂಗಸ್, ಅವು ಇವು ಏನು ನಮ್ಮ ಒಂದು ಜೀವಕೋಶಕ್ಕೆ 3 ಪಟ್ಟು ಅಂದ್ರೆ 3ರಷ್ಟು ಆ ಏನು ಈ ಮೈಕ್ರೋಬ್ಸ್ ಇವೆ ಅಂತ ಹೇಳ್ತಾರೆ. ಅಂದ್ರೆ ಕೀಟಗಳು ಅಥವಾ ಕೀಟಗಳನ್ನೋದಕ್ಕಿಂತ ಈ ಏನು ಸೂಕ್ಷ್ಮಾಣು ಜೀವಿಗಳು, ಅವುಗಳು ನಮ್ಮ ದೇಹದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಇರುವಾಗ ಅವು ನಮಗೆ ಹೆಲ್ಪ್‌ಫುಲ್ ಆಗಿದ್ರೆ ಖಂಡಿತ ಒಳ್ಳೇದು. ಆದ್ರೆ ನಮ್ಮ ಕೆಟ್ಟ ಕೆಟ್ಟ ಆಹಾರ, ನಮ್ಮ ಮನಸ್ಸಿಗೆ ಬಂದಾಗ ನಾವು ಬದುಕುವ ಕಾರಣದಿಂದಾಗಿ ನಾವು ಕೆಟ್ಟ ಈ ಏನು ಸೂಕ್ಷ್ಮಾಣು ಜೀವಿಗಳನ್ನ ನಾವು ಚೆನ್ನಾಗಿ ಬೆಳೆಸ್ಕೊಂಡಿದ್ರೆ ಅವು ಅವಕ್ಕೆ ಒಳ್ಳೇದ್ ಮಾಡಿ ಗೊತ್ತಿರೋದಿಲ್ಲ. ಅವಕ್ಕೇನಾದ್ರು ಕೆಟ್ಟದ್ದೇನಾದ್ರು ಕಂಡ್ರೆ ಸಪೋರ್ಟ್ ಮಾಡ್ತವೆ. ಇವು ಈ ಕೆಟ್ಟ ಸೂಕ್ಷ್ಮಾಣು ಜೀವಿಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಬೆಳ್ಕೊಂಡಿರುವ ನಮ್ಮ ತಪ್ಪಿಂದಲೇ ಬೆಳೆದಿರ್ತವೆ ಅವು. ಅವು ಈ ತರದಕ್ಕೆ ಹೆಲ್ಪ್ ಮಾಡ್ತವೆ. ಹಾಗಾಗಿ ಆಯುರ್ವೇದದಲ್ಲಿರುವಂತಹ ಕ್ರಿಮಿಘ್ನ ದ್ರವ್ಯಗಳು ಸಿಕ್ಕಾಪಟ್ಟೆ ಹೆಲ್ಪ್‌ಫುಲ್ ಆಗ್ತವೆ. ಕ್ರಿಮಿಘ್ನ ದ್ರವ್ಯಗಳು ಅಂತಂದ್ರೆ ಅದು ವಾಯುವಿಡಂಗ ಅಥವಾ ಬಜೆ, ಕಾಳುಮೆಣಸು, ಈ ತರದ ಹಲವಾರು ದ್ರವ್ಯಗಳಿವೆ. ಸೊ ಇವುಗಳನ್ನ ನಾವು ಅಪರೂಪಕ್ಕೊಮ್ಮೆಯಾದ್ರೂ ಸೇವನೆ ಮಾಡಬೇಕು. ಅಥವಾ ಆಯುರ್ವೇದ ವೈದ್ಯರ ಹತ್ರ ಹೋಗಿ ವರ್ಷಕ್ಕೊಂದ್ 2 ಸಲ ಕ್ರಿಮಿಗೆ ಔಷಧಗಳನ್ನ ತೆಗೆದುಕೊಳ್ಬಹುದು. ಆ ತರ ಮಾಡಿದ್ರು ಖಂಡಿತ ಹೆಲ್ಪ್ ಆಗುತ್ತೆ. ಮತ್ತೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರ್ಲಿಕ್ಕೆ ಮಜ್ಜಿಗೆ, ಜೀರಿಗೆ, ಶುಂಠಿ ಇಂಥವುಗಳನ್ನ ನಾವು ನಿತ್ಯ ಸೇವನೆ ಮಾಡಬೇಕು. ಊಟದ ಕೊನೆಯಲ್ಲಿ 1 ಲೋಟ ಮಜ್ಜಿಗೆಗೆ ಸ್ವಲ್ಪ ಜೀರಿಗೆ, ಶುಂಠಿ ಇಂಥವುಗಳನ್ನ ಹಾಕೊಂಡು, ಆ ಪುಡಿಯನ್ನ ಹಾಕೊಂಡು ಕುಡಿದ್ರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ.